ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇದೇ ವಾರ ಬಿಡುಗಡೆಯಾಗಿರುವ ನವೀನ್ ಚಂದ್ರ ಅವರ ನಟನೆಯ ಶೋ ಟೈಮ್ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಒಂದ್ ವೇಳೆ ನೀವು ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಗಳನ್ನ ಇಷ್ಟಪಡೋರಾದ್ರೆ ಮಿಸ್ ಮಾಡದೆ ಈ ವ್ಯಕ್ತಿಯ ಮೂವೀಸ್ ಗಳನ್ನ ನೋಡ್ಲೇಬೇಕು. ಇದೇ ವರ್ಷ ನವೀನ್ ಚಂದ್ರ ಅವರ 11 ಎಂಬ ಒಂದು ಮಸ್ಟ್ ವಾಚ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಮೂವಿ ರಿಲೀಸ್ ಆಗಿತ್ತು. ಈಗಾಗಲೇ ನಾನು ಆ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡಿ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಮೂವಿಯನ್ನ ನೋಡಿದ ನಂತರ ಮಿಸ್ ಮಾಡದೆ ಅದನ್ನು ಕೂಡ ನೋಡಿ ಅಂತ ರೆಫರ್ ಮಾಡ್ತೀನಿ. ಏನೋ ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ ಮಿಡಲ್ ಕ್ಲಾಸ್ ವ್ಯಕ್ತಿಯಾಗಿರುವ ಚಿತ್ರದ ಹೀರೋ ಸೂರ್ಯ ತನ್ನ ಹೆಂಡತಿ ಹಾಗೂ ಮಗಳ ಜೊತೆ ಸಂತೋಷವಾಗಿ ಜೀವನವನ್ನ ನಡೆಸ್ತಿರ್ತಾನೆ. ಒಂದು ದಿನ ಬೆಳಿಗ್ಗೆ ಈತ ಅಂಗಡಿಗೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಶಾಕಿಂಗ್ಲಿ ಇವನ ಮನೆಯ ಒಳಗಡೆ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಪಕ್ಕದಲ್ಲೇ ಇವನ ಹೆಂಡತಿ ತುಂಬಾನೇ ಗಾಬರಿಯಾಗಿ ನಿಂತುಕೊಂಡಿರ್ತಾಳೆ. ಶಾಕ್ ಆದ ಸೂರ್ಯ ತನ್ನ ಹೆಂಡತಿಗೆ ಯಾರಿವನು ಏನಾಯ್ತು ಅಂತ ವಿಚಾರಿಸ್ತಾನೆ. ಆಕೆ ಅಳುತ್ತಾ ಈತ ಯಾರು ಅಂತ ಗೊತ್ತಿಲ್ಲ, ನಮ್ಮ ಮಗಳ ಚೈನ್ ಅನ್ನ ಕಳ್ಳತನ ಮಾಡೋದಕ್ಕೆ ಅಂತ ಬಂದಿದ್ದ, ನಾನು ತಳ್ಳಿದ್ದಕ್ಕೆ ಕೆಳಗಡೆ ಬಿದ್ದು ಸತ್ತು ಹೋದ ಅಂತ ಹೇಳ್ತಾಳೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನೀವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಸೂರ್ಯನ ಮನೆ ಒಳಗಡೆ ಬಂದು ಸತ್ತು ಹೋದ ಆ ವ್ಯಕ್ತಿ ಯಾರು? ನಿಜವಾಗಿಯೂ ಅವನನ್ನ ಸೂರ್ಯನ ಹೆಂಡತಿನೇ ಕೊಲೆ ಮಾಡದ್ಲ. ಸೂರ್ಯನ ಫ್ಯಾಮಿಲಿ ಈ ಕೊಲೆಯ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಏನೇನೆಲ್ಲ ಪ್ರಯತ್ನ ಪಟ್ರು. ಕೊನೆಗೆ ಈ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಆಗಿರುವ ಸೂರ್ಯ ಹಾಗೂ ಅವನ ಹೆಂಡತಿ ಶಾಂತಿಯನ್ನ ನೋಡ್ತೀವಿ. ಅವತ್ತು ವೀಕೆಂಡ್ ಆಗಿದ್ದ ಕಾರಣ ಇವರ ಬಿಲ್ಡಿಂಗ್ ನ ಎಲ್ಲರೂ ಮೇಲೆ ಟೆರೆಸ್ಗೆ ಹೋಗಿ ಅಂತಾಕ್ಷರಿ ಆಟವನ್ನ ಆಡ್ತಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಸೂರ್ಯನ ಬಿಲ್ಡಿಂಗ್ ನಲ್ಲಿದ್ದ ಎಲ್ಲ ಬಾಡಿಗೆಯವರು ಒಬ್ಬರನ್ನೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅದೇ ರಸ್ತೆಯಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ನೈಟ್ ರೌಂಡ್ಸ್ಗೆ ಅಂತ ಬರ್ತಾರೆ. ಆಗ ಪೊಲೀಸ್ ಜೀಪ್ ನಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ಗೆ ಹಾಗೂ ಕಾನ್ಸ್ಟೇಬಲ್ಗೆ ಸೂರ್ಯನ ಬಿಲ್ಡಿಂಗ್ ನ ಮೇಲ್ಗಡೆಯಿಂದ ಜೋರಾಗಿ ಕೂಗಾಡ್ತಿರುವ ಶಬ್ದ ಬರುತ್ತೆ. ಕಾನ್ಸ್ಟೇಬಲ್ ಏನದು ಗಲಾಟೆ ಅಂತ ನೋಡೋದಕ್ಕೆ ಮೆಟ್ಟಿಲನ್ನ ಹತ್ತಿ ಹೋಗ್ತಿದ್ದಾಗ ಅವನ ಕಾಲಿಗೆ ಏಟಾಗಿ ಬಿಡುತ್ತೆ. ಮಾಡಿ ಮೇಲ್ಗಡೆ ಹೋಗೋದಕ್ಕೆ ಸಾಧ್ಯವಾಗದೆ ವಾಪಸ್ ಜೀಪ್ ನ ಬಳಿ ಬರ್ತಾನೆ. ಆಗ ಸಬ್ ಇನ್ಸ್ಪೆಕ್ಟರ್ ಏನದು ಗಲಾಟೆ, ಹೋಗಿ ನೋಡ್ದ ಅಂತ ವಿಚಾರಿಸ್ತಾರೆ. ಸರ್, ಮೋಸ್ಟ್ಲಿ ಆ ಬಿಲ್ಡಿಂಗ್ ನಲ್ಲಿದ್ದ ಬಾಡಿಗೆಯವರು ಅನ್ಸುತ್ತೆ, ವೀಕೆಂಡ್ ಆದ ಕಾರಣ ಎಂಜಾಯ್ ಮಾಡ್ತಿದ್ದಾರೆ, ಮಕ್ಕಳು ಹಾಗೂ ಮಹಿಳೆಯರು ಕೂಡ ಎಂಜಾಯ್ ಮಾಡ್ತಿದ್ದಾರೆ, ಅವರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಈ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಯಾರಾದ್ರೆ ನಮ್ಗೇನೋ, ಇಷ್ಟೊತ್ತಲ್ಲಿ ಬೇರೆಯವರಿಗೆ ತೊಂದರೆ ಕೊಡ್ತಿದ್ದಾರೆ, ತಕ್ಷಣವೇ ಟೆರೆಸ್ಗೆ ಹೋಗಿ ಅವರಿಗೆಲ್ಲ ವಾರ್ನ್ ಮಾಡಿ ಬಾ ಅಂತ ಹೇಳ್ತಾನೆ. ಸ್ನೇಹಿತರೆ, ಈ ಸಬ್ ಇನ್ಸ್ಪೆಕ್ಟರ್ ನನ್ನ ನೋಡ್ತಿದ್ದ ಹಾಗೇನೆ ನಮ್ಗೆ ಅರ್ಥ ಆಗುತ್ತೆ ಈತ ಒಬ್ಬ ಈಗೋಯಿಸ್ಟಿಕ್ ಹಾಗೂ ಟಾಕ್ಸಿಕ್ ಆಫೀಸರ್ ಅಂತ. ಸರಿ ಅಂತ ಟೆರೆಸ್ಗೆ ಬಂದ ಆ ಕಾನ್ಸ್ಟೇಬಲ್ ಮ್ಯೂಸಿಕ್ ಅನ್ನ ಆಫ್ ಮಾಡೋದಕ್ಕೆ ಹೇಳಿ ಎಲ್ಲರಿಗೂ ಬೈತಾನೆ. ಅಲ್ಲಿದ್ದವರಿಗೆಲ್ಲ ನೀವೆಲ್ಲ ಎಜುಕೇಟೆಡ್ಸ್ ತಾನೆ, ಇಷ್ಟೊತ್ತಲ್ಲಿ ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಅಂತ ಗೊತ್ತಾಗೋದಿಲ್ವಾ? ಎಲ್ಲರೂ ತಕ್ಷಣ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳ್ತಾನೆ. ಆಗ ಶಾಂತಿ ಕೇಳ್ತಾಳೆ, ಯಾರಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರ? ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ತಿದ್ರೆ ನಮ್ಮನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಕಾನ್ಸ್ಟೇಬಲ್ ಕೇಳ್ತಾನೆ, ಓಹೋ, ನೀವು ಕಂಪ್ಲೇಂಟ್ ಕೊಟ್ರೇನೆ ಸುಮ್ನಾಗೋದ? ಕೆಳಗಡೆ ಜೀಪ್ ನಲ್ಲಿ ನಮ್ಮ ಸಾಹೇಬ್ರು ಕೂತಿದ್ದಾರೆ, ಅವ್ರೇನಾದ್ರೂ ಮೇಲೆ ಬಂದ್ರೆ ಪರಿಸ್ಥಿತಿ ನೆಟ್ಟಾಗಿರೋದಿಲ್ಲ. ಕೊನೆಯದಾಗಿ ವಾರ್ನ್ ಮಾಡ್ತಾ ಇದ್ದೀನಿ, ತಕ್ಷಣವೇ ಎಲ್ಲರೂ ಮನೆಗಳಿಗೆ ಹೋಗಿ ಮಲಗಿಕೊಳ್ಳಿ ಅಂತ ಹೇಳ್ತಾನೆ. ಈ ಕಾನ್ಸ್ಟೇಬಲ್ ನ ಮಾತುಗಳನ್ನ ಕೇಳಿದ ಶಾಂತಿಗೆ ತುಂಬಾನೇ ಕೋಪ ಬರುತ್ತೆ. ಸರ್, ನಮ್ಮ ಮನೆಯ ಟೆರೆಸ್ ಮೇಲೆ ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ತಿದ್ದೀವಿ, ನಾವು ಹೀಗೇನೆ ಮಾಡ್ಬೇಕು ಹಾಗೇನೆ ಮಾಡ್ಬೇಕು ಅಂತ ಹೇಳೋದಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಅಷ್ಟರಲ್ಲೇ ಇವರ ಗಲಾಟೆಯನ್ನ ಕೇಳಿಸಿಕೊಂಡ ಸಬ್ ಇನ್ಸ್ಪೆಕ್ಟರ್ ಟೆರೆಸ್ಗೆ ಬರ್ತಾನೆ. ಸೂರ್ಯ ಹಾಗೂ ಕಾನ್ಸ್ಟೇಬಲ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲೇ ಒಬ್ಬ ಈಗೋಯಿಸ್ಟಿಕ್ ಆಫೀಸರ್ ಆಗಿದ್ದ ಈ ಸಬ್ ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಾನೆ, ಪೊಲೀಸರಿಗೆನೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ತಕ್ಷಣವೇ ಇಲ್ಲಿರುವ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ಅಪಾಲಜಿ ಲೆಟರ್ ಅನ್ನ ಬರೆದು ಕೊಡ್ಬೇಕು, ಇಲ್ಲ ಅಂದ್ರೆ ಪಬ್ಲಿಕ್ ಗೆ ರಾತ್ರಿ ಹೊತ್ತು ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಸೂರ್ಯಗೆ ತುಂಬಾನೇ ಕೋಪ ಬರುತ್ತೆ. ಸರ್, ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಜನಗಳ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವ ಯಾರೊಬ್ಬರು ಕೂಡ ಎಲ್ಲಿಗೂ ಬರೋದಿಲ್ಲ. ತಕ್ಷಣ ನೀವು ಇಲ್ಲಿಂದ ಹೊರಡಲಿಲ್ಲ ಅಂದ್ರೆ ನನಗೂ ಕೂಡ ಲಾಯರ್ಗಳು ಹಾಗೂ MLAಗಳು ಗೊತ್ತಿದ್ದಾರೆ, ಅವರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನೀವು ನಿಮ್ಮ ಕೆಲಸವನ್ನ ಕಳೆದುಕೊಳ್ಬಹುದು ಅಂತ ಹೇಳ್ತಾನೆ. ಈಗ ಈ ಸೂರ್ಯ MLAಗಳು ಹಾಗೂ ಲಾಯರ್ಗಳು ಅಂತ ಹೇಳ್ತಿದ್ದ ಹಾಗೆ ಸಬ್ ಇನ್ಸ್ಪೆಕ್ಟರ್ಗೆ ಹಾಗೂ ಕಾನ್ಸ್ಟೇಬಲ್ಗೆ ಸ್ವಲ್ಪ ಭಯ ಆಗುತ್ತೆ. ಇದನ್ನ ಕೇಳಿದ ಕಾನ್ಸ್ಟೇಬಲ್, ಸರ್, ಇದನ್ನೆಲ್ಲ ಆಮೇಲೆ ನೋಡಿಕೊಳ್ಳೋಣ, ಸದ್ಯ ನಾವು ಇಲ್ಲಿಂದ ಹೊರಡೋಣ ಅಂತ ಅವನನ್ನ ಕೆಳಗಡೆ ಕರೆದುಕೊಂಡು ಬರ್ತಾನೆ. ಇದಾದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಮಲಗಿಕೊಳ್ತಾರೆ. ಸ್ನೇಹಿತರೆ, ಈ ಸೂರ್ಯ ಹಾಗೂ ಶಾಂತಿಯ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಮೊದಲೇ ಹೇಳಿದ ಹಾಗೆ ಇವರಿಗೆ ಒಬ್ಬಳು ಚಿಕ್ಕ ಮಗಳಿರ್ತಾಳೆ. 7 ವರ್ಷಗಳ ಹಿಂದೆ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಇವರಿಬ್ಬರ ಮದುವೆಗೆ ಇಬ್ಬರ ಮನೆಯವರು ಕೂಡ ಒಪ್ಪಿಕೊಂಡಿರೋದಿಲ್ಲ. ಹೀಗಾಗಿ ಇಬ್ಬರು ಮನೆ ಬಿಟ್ಟು ಹೊರಗಡೆ ಬಂದು ಮದುವೆಯಾಗಿ ಜೀವನ ನಡೆಸ್ತಿರ್ತಾರೆ. ಕಳೆದ 7 ವರ್ಷಗಳಿಂದ ಇವರಿಬ್ಬರ ಮನೆಯವರು ಯಾರು ಕೂಡ ಇವರನ್ನ ನೋಡೋದಕ್ಕೂ ಕೂಡ ಬಂದಿರೋದಿಲ್ಲ. ಏನು, ಸೂರ್ಯ ಜೀವನ ನಡೆಸೋದಕ್ಕೆ ಒಬ್ಬ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಶಾಂತಿಯ ಕಸಿನ್ ಒಬ್ಬ ಮನೆಯ ಬಳಿ ಬಂದು ಸೂರ್ಯಗೆ ಕಾಲ್
ಮಾಡಿ ಹೊರಗಡೆ ಕರೀತಾನೆ. ಇಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಶಾಂತಿಯ ಫ್ಯಾಮಿಲಿ ಕಡೆಯಿಂದ ಇವನೊಬ್ಬನೇ ಆಕೆ ಜೊತೆ ಕಾಂಟ್ಯಾಕ್ಟ್ ನಲ್ಲಿರ್ತಾನೆ. ಸೂರ್ಯ ಹೊರಗಡೆ ಬರ್ತಿದ್ದ ಹಾಗೆ ಆತ ಖುಷಿಯಿಂದ ಬಾವಾ ನಿಮ್ಗೊಂದು ಗುಡ್ ನ್ಯೂಸ್, ನಾಳೆ ಬೆಳಿಗ್ಗೆ ಶಾಂತಿ ಅಕ್ಕನ ತಂದೆ ತಾಯಿ ನಿಮ್ಮ ಮನೆಗೆ ಬರ್ತಿದ್ದಾರೆ. ಹಲವು ಬಾರಿ ಅವರಿಬ್ಬರನ್ನ ನಿಮ್ಮ ಮನೆಗೆ ಕರೆದುಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ಈ ಬಾರಿ ಅವರು ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ವಿಷಯವನ್ನ ಅಕ್ಕನಿಗೆ ಹೇಳಿ ಆಕೆ ತುಂಬಾನೇ ಖುಷಿ ಪಡ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಯೋಚನೆ ಮಾಡಿ ಹೇಳ್ತಾನೆ, ಇಲ್ಲ ಇಲ್ಲ ನಾನು ಈ ವಿಷಯವನ್ನ ಶಾಂತಿಗೆ ಹೇಳೋದಿಲ್ಲ. ಶಾಂತಿಯ ತಂದೆ ತಾಯಿ ಅದೆಷ್ಟೋ ಬಾರಿ ಇದೇ ರೀತಿ ಬರ್ತೀನಿ ಬರ್ತೀನಿ ಅಂತ ಹೇಳಿ ಕಡೆಗೆ ಬಂದೇ ಇಲ್ಲ. ನಾಳೆ ಬರ್ತಾರೆ ಅಂತ ಹೇಳಿ ಮತ್ತೆ ಬರ್ಲಿಲ್ಲ ಅಂದ್ರೆ ಶಾಂತಿ ಮತ್ತಷ್ಟು ಡಿಸಪಾಯಿಂಟ್ ಆಗ್ತಾಳೆ. ಅದಕ್ಕೆ ಶಾಂತಿಯ ಕಸಿನ್ ಹೇಳ್ತಾನೆ, ಇಲ್ಲ ಬಾವಾ ಈ ಸರಿ ಅವರು ಬರೋದು 100% ಕನ್ಫರ್ಮ್. ನಾಳೆ ಬೆಳಿಗ್ಗೆ ನಾನೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವರನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈಗ ಸೂರ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸ್ವಲ್ಪ ಸಮಯದ ಮುಂಚೆ ಈ ಬಿಲ್ಡಿಂಗ್ ನವರೆಲ್ಲ ಸೇರಿ ಆಟ ಆಡ್ತಿದ್ರಲ್ವಾ, ಅದರಲ್ಲಿ ಒಬ್ಬ ಶಂಕರ್ ಎಂಬಾತನ ಮನೆಗೆ ಹೋಗ್ತಾನೆ. ಶಂಕರ್ ನಾಳೆ ಬೆಳಿಗ್ಗೆ ಶಾಂತಿಯ ತಂದೆ ತಾಯಿ ಬರ್ತಿದ್ದಾರೆ ಅಂತ ಆಕೆ ಕಸಿನ್ ಬಂದು ಹೇಳ್ದ, ದಯವಿಟ್ಟು ನೀವು ನನ್ಗೊಂದು ಸಹಾಯ ಮಾಡ್ತೀರಾ, ಯಾರಾದ್ರೂ ಅಡುಗೆ ಭಟ್ಟನನ್ನ ಕರೆದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿ. ಒಂದು ವೇಳೆ ಶಾಂತಿಯ ತಂದೆ ತಾಯಿ ಬಂದ್ರೆ ವೆಲ್ ಅಂಡ್ ಗುಡ್, ಒಂದು ವೇಳೆ ಅವರು ಬರ್ಲಿಲ್ಲ ಅಂದ್ರೆ ನಮ್ಮ ಬಿಲ್ಡಿಂಗ್ ನ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಹೇಳ್ತಾನೆ. ಮುಂದುವರೆದು ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ಶಾಂತಿಗೆ ಹೇಳೋದಕ್ಕೆ ಹೋಗ್ಬಿಡಿ, ಒಂದು ವೇಳೆ ಆಕೆ ತಂದೆ ತಾಯಿ ನಿಜವಾಗಿಯೂ ಬಂದ್ರೆ ಆಕೆಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಾನೆ. ಮೊದಲೇ ಹೇಳಿದ ಹಾಗೆ ಆ ಬಿಲ್ಡಿಂಗ್ ನಲ್ಲಿದ್ದ ಎಲ್ಲರೂ ಕೂಡ ತುಂಬಾನೇ ಕ್ಲೋಸ್ ಆಗಿದ್ದ ಕಾರಣ ಸರಿ ಅಂತ ಒಪ್ಪಿಕೊಳ್ತಾರೆ. ಶಂಕರ್ ತನಗೆ ಗೊತ್ತಿದ್ದ ಒಬ್ಬ ಅಡುಗೆ ಭಟ್ಟನಿಗೆ ಫೋನ್ ಮಾಡಿ ಬೆಳಿಗ್ಗೆನೆ ಬಂದು ಅಡುಗೆ ರೆಡಿ ಮಾಡೋದಕ್ಕೆ ಹೇಳ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಆ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಹೋಗದೆ ಸೂರ್ಯನ ಬಿಲ್ಡಿಂಗ್ ಬಳಿನೇ ನಿಂತಿರೋದನ್ನ ನೋಡ್ತೀವಿ. ಈ ಸಬ್ ಇನ್ಸ್ಪೆಕ್ಟರ್ಗೆ ಅಶಾಂತಿ ಹಾಗೂ ಸೂರ್ಯ ಎಲ್ಲರ ಮುಂದೆ ತನ್ನ ಜೊತೆ ಆ ರೀತಿ ಮಾತನಾಡಿದ್ರಿಂದ ಈಗೋ ಹರ್ಟ್ ಆಗಿರುತ್ತೆ. ಕಾನ್ಸ್ಟೇಬಲ್ಗೆ ಆ ಬಿಲ್ಡಿಂಗ್ ನಲ್ಲಿರುವ ಎಲ್ಲರಿಗೂ ಕೂಡ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಆ ಬಿಲ್ಡಿಂಗ್ ನಲ್ಲಿರೋರು ಯಾವ್ದಾದ್ರು ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಳ್ತಾರ ನೋಡ್ತಿರೋ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗಿನ ಜಾವ ಸುಮಾರು 3 ಗಂಟೆಗೇನೆ ಅಡುಗೆ ಭಟ್ಟ ಶಂಕರ್ನ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ತಾನೆ. ಸೂರ್ಯ ತನ್ನ ಹೆಂಡತಿ ಶಾಂತಿಗೆ ಗೊತ್ತಾಗದ ಹಾಗೆ ಎದ್ದು ಶಂಕರ್ನ ಮನೆಗೆ ಬರ್ತಾನೆ. ಅಡುಗೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ತರೋದಕ್ಕೆ ಅಂತ ಅಂಗಡಿಗೆ ಹೋಗೋದಕ್ಕೆ ಬಿಲ್ಡಿಂಗ್ ನಿಂದ ಕೆಳಗಡೆ ಬರ್ತಾನೆ. ಅದೇ ಸಮಯಕ್ಕೆ ಶಂಕರ್ನ ಮನೆಗೆ ಪೇಪರ್ ಹಾಕ್ತಿದ್ದ ಹುಡುಗ ಬರ್ತಾನೆ. ಆ ಹುಡುಗ, ಅಣ್ಣ ನಿನ್ನೆ ರಾತ್ರಿ ಏನಾದ್ರೂ ನಿಮ್ಮ ಬಿಲ್ಡಿಂಗ್ ನಲ್ಲಿ ಜಗಳ ಆಯ್ತಾ? ಅದಕ್ಕೆ ಸೂರ್ಯ ಇಲ್ವಲ್ಲ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಲೋಕಲ್ ಪೊಲೀಸ್ ಸ್ಟೇಷನ್ ನವರು ನಮ್ಮ ಓನರ್ಗೆ ಕಾಲ್ ಮಾಡಿ ನಿಮ್ಮ ಬಿಲ್ಡಿಂಗ್ ನ ಬಗ್ಗೆ ಡೀಟೇಲ್ಸ್ ಗಳನ್ನ ಕೇಳ್ತಿದ್ರಂತೆ, ಏನಾದ್ರೂ ಇಶ್ಯೂ ಆದ್ರೇನೆ ಅಲ್ವಾ ಪೊಲೀಸರು ಈ ರೀತಿ ವಿಚಾರಿಸೋದು, ಅದಕ್ಕೇನೆ ಕೇಳ್ದೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಸೂರ್ಯಗೆ ಅರ್ಥ ಆಗುತ್ತೆ, ಖಂಡಿತ ಆ ಕಾನ್ಸ್ಟೇಬಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಹೀಗೆಲ್ಲ ವಿಚಾರಿಸಿರೋದು ಅಂತ. ಆ ಹುಡುಗನ ಮಾತುಗಳನ್ನ ಇಗ್ನೋರ್ ಮಾಡಿ ಪೇಪರ್ ಇಡೋದಕ್ಕೆ ಅಂತ ವಾಪಸ್ ಮನೆಗೆ ಬಂದಾಗ ಇವನ ಹೆಂಡತಿ ಶಾಂತಿ ಅಷ್ಟೊತ್ತಲ್ಲಿ ಸ್ನಾನ ಮಾಡ್ತಿರ್ತಾಳೆ. ಇಷ್ಟೊತ್ತಲ್ಲಿ ಯಾಕೆ ಸ್ನಾನ ಮಾಡ್ತಿದ್ಯಾ ಅಂತ ಕೇಳಿದಾಗ ಆಕೆ ಹೇಳೋದೇನಂದ್ರೆ, ನನ್ನ ಕಸಿನ್ ಅಶೋಕ್ ಕಾಲ್ ಮಾಡಿದ್ದ, ಹೊರಗಡೆ ಬಂದು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳ್ತಾಳೆ. ತಕ್ಷಣವೇ ಸೂರ್ಯ ಅಶೋಕ್ಗೆ ಕಾಲ್ ಮಾಡಿ ನೀನು ಶಾಂತಿಗೆ ಏನ್ ಹೇಳ್ದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಅಶೋಕ್ ಹೇಳ್ತಾನೆ, ಬಾವಾ ಅಕ್ಕನಿಗೆ ನಾನು ಅವಳ ತಂದೆ ತಾಯಿ ಬರ್ತಿದ್ದಾರೆ ಅಂತ ಹೇಳಿಲ್ಲ, ಬೆಳಿಗ್ಗೆ ರೆಡಿಯಾಗಿರೋ ದೇವಸ್ಥಾನದಲ್ಲಿ ನಿನ್ಗೊಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿದ್ದೀನಿ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ್ಲೇ ಇವರ ಬಿಲ್ಡಿಂಗ್ ನ ಬಳಿ ಒಂದು ಆಟೋ ಬರುತ್ತೆ. ಆಟೋದಲ್ಲಿ ಕೂತಿದ್ದ ಇಬ್ಬರು ವಯಸ್ಸಾದ ಗಂಡ ಹೆಂಡತಿ ಜೊತೆ ಆಟೋ ಡ್ರೈವರ್ ಜೋರಾಗಿ ಜಗಳ ಮಾಡ್ತಿರ್ತಾನೆ. ಏನದು ಗಲಾಟೆ ಅಂತ ನೋಡೋದಕ್ಕೆ ಸೂರ್ಯ ಕೆಳಗಡೆ ಬರ್ತಾನೆ. ವಿಷಯವೇನಂದ್ರೆ ಈ ವಯಸ್ಸಾದ ಗಂಡ ಹೆಂಡತಿ ತಮ್ಮ ರಿಲೇಟಿವ್ಸ್ ನ ಮನೆಗೆ ಹೋಗೋದಕ್ಕೆ ಅಂತ ಆಟೋವನ್ನ ಹತ್ತಿರ್ತಾರೆ. ಆದ್ರೆ ಮನೆಯ ಅಡ್ರೆಸ್ ಗೊತ್ತಾಗದೆ ಆಟೋದವನನ್ನ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಿರ್ತಾರೆ. ಇದರಿಂದ ಕೋಪಗೊಂಡಿದ್ದ ಆಟೋ ಡ್ರೈವರ್ ಆಟೋ ಇಳಿರಿ ಅಂತ ಜಗಳ ಮಾಡ್ತಿರ್ತಾನೆ. ಮಾತಿಗೆ ಮಾತು ಬೆಳೆದು ಆಟೋ ಡ್ರೈವರ್ ಅವಯಸ್ಸಾದ ವ್ಯಕ್ತಿಗೆ ಹೊಡೆಯೋದಕ್ಕೇನೆ ಹೋಗಿಬಿಡ್ತಾನೆ. ಅಲ್ಲೇ ಇದ್ದ ಸೂರ್ಯ ತಕ್ಷಣವೇ ಓಡಿ ಬಂದು ಆಟೋ ಡ್ರೈವರ್ ನನ್ನ ತಳ್ಳಿ ಬಿಡ್ತಾನೆ. ಈತ ತಳ್ಳಿದ ರಭಸಕ್ಕೆ ಆಟೋ ಡ್ರೈವರ್ ಕೆಳಗಡೆ ಬಿದ್ದು ಬಿಡ್ತಾನೆ. ಸೂರ್ಯ ಅವನಿಗೆ, ಸಾರಿ ನಾನು ಬೇಕು ಅಂತ ಮಾಡ್ಲಿಲ್ಲ, ವಯಸ್ಸಾದವರ ಜೊತೆ ಜಗಳ ಮಾಡ್ತಿದ್ಯಲ್ಲ ಅಂತ ನಿನ್ನನ್ನ ಹಿಂದಕ್ಕೆ ತಳ್ದೆ ಅಷ್ಟೇ, ಐ ಆಮ್ ಸಾರಿ ಅಂತ ಕೇಳ್ತೇನೆ. ಆದ್ರೆ ಅಷ್ಟೊತ್ತಲ್ಲೇ ಕುಡಿದಿದ್ದ ಆಟೋ ಡ್ರೈವರ್ ನನ್ನ ಮೇಲೇನೆ ಕೈ ಮಾಡ್ತೀಯಾ, ನನ್ನನ್ನ ಮಾಮೂಲಿ ಆಟೋ ಡ್ರೈವರ್ ಅಂತ ಅಂದುಕೊಂಡಿದ್ಯಾ, ನೋಡ್ತಿರೋ ನಿನ್ಗೊಂದು ಗತಿ ಕಾಣಿಸೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅದೇ ಕೋಪದಲ್ಲಿ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಸೂರ್ಯ ಅವಯಸ್ಸಾದ ಗಂಡ ಹೆಂಡತಿಗೆ ಅವರು ಹುಡುಕ್ತಿರುವ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡಿ ಕಳುಹಿಸಿ ಕೊಡ್ತಾನೆ. ನಂತರ ಮನೆಗೆ ಹಾಲನ್ನ ತರೋದಕ್ಕೆ ಅಂತ ತನ್ನ ಮಗಳನ್ನ ಕರೆದುಕೊಂಡು ಅಲ್ಲೇ ಇದ್ದ ಪ್ರಾವಿಷನ್ ಸ್ಟೋರ್ಗೆ ಬರ್ತಾನೆ. ಅಂಗಡಿಯ ಓನರ್ ಸೂರ್ಯಗೆ ಪರಿಚಯ ಇರ್ತಾನೆ. ಸೂರ್ಯ, ನಿಮ್ಮ ಬಿಲ್ಡಿಂಗ್ ನಲ್ಲಿ ಯಾವ್ದಾದ್ರು ಮನೆ ಬಾಡಿಗೆಗೆ ಖಾಲಿ ಇದೆಯಾ? ಪೊಲೀಸ್ ಸ್ಟೇಷನ್ ನಿಂದ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನಿಮ್ಮ ಬಿಲ್ಡಿಂಗ್ ನ ಬಗ್ಗೆ ಹಾಗೂ ಬಿಲ್ಡಿಂಗ್ ನ ಓನರ್ ನ ಬಗ್ಗೆ ವಿಚಾರಿಸಿದ್ರು ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಸೂರ್ಯಗೆ ಶಾಕ್ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಸೂರ್ಯ ನಿನ್ನೆ ರಾತ್ರಿ ತಮ್ಮ ಬಿಲ್ಡಿಂಗ್ ನಲ್ಲಿ ನಡೆದ ಎಲ್ಲ ವಿಷಯವನ್ನ ಅಂಗಡಿಯವನಿಗೆ ಹೇಳ್ತಾನೆ. ಅಂಗಡಿಯ ಓನರ್ ನಿನ್ನೆ ಬಂದಿದ್ದ ಆ ಸಬ್ ಇನ್ಸ್ಪೆಕ್ಟರ್ ನ ಫೋಟೋವನ್ನ ತೋರಿಸಿ ಇವನೇನ ನಿಮ್ಮ ಜೊತೆ ಜಗಳ ಮಾಡಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ,
ಹೇಳ್ತಾನೆ, ಹೌದು ಸರ್, ಇವರೇ ನೆನ್ನೆ ರಾತ್ರಿ ಟೆರೆಸ್ಗೆ ಬಂದು ನಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದ್ದು. ಸೂರ್ಯ, ಹೋಗಿ ಹೋಗಿ ಈ ಸಬ್ ಇನ್ಸ್ಪೆಕ್ಟರ್ ಜೊತೆಗ ನೀನು ಜಗಳ ಮಾಡಿಕೊಳ್ಳೋದು. ಈ ಸಬ್ ಇನ್ಸ್ಪೆಕ್ಟರ್ ಸ್ವಲ್ಪ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವನ ಜೊತೆ ಕಿರಿಕ್ ಮಾಡಿಕೊಳ್ಬೇಡ. ಅವನಿಂದ ನೀನು ಎಷ್ಟು ದೂರ ಇರ್ತೀಯೋ ನಿನಗೆ ಒಳ್ಳೇದು ಅಂತ ಹೇಳ್ತಾನೆ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ ಸೂರ್ಯನ ಮಗಳು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಮಾಯಾಗಿರ್ತಾಳೆ. ಗಾಬರಿಗೊಂಡ ಸೂರ್ಯ ತನ್ನ ಮಗಳಲ್ಲಿ ಅಂತ ಹುಡುಕ್ತಿರುವಾಗ ಶಾಂತಿ ಕಾಲ್ ಮಾಡ್ತಾಳೆ. ಏನ್ ವಿಷಯ ಅಂತ ಕೇಳಿದ್ರೆ ಶಾಂತಿ ತುಂಬಾನೇ ಗಾಬರಿಯಲ್ಲಿ ಅಳುತ್ತಾ ತಕ್ಷಣವೇ ಮನೆಗೆ ಬನ್ನಿ ಅಂತ ಹೇಳ್ತಾಳೆ. ಗಾಬರಿಗೊಂಡ ಸೂರ್ಯ ತಕ್ಷಣವೇ ಮನೆಗೆ ಓಡಿ ಬರ್ತಾನೆ. ಶಾಂತಿ ಡೋರ್ ಅನ್ನ ಓಪನ್ ಮಾಡ್ತಿದ್ದ ಹಾಗೆ ಮಗಳು ಮನೆಗೆ ಬಂದ್ಲಾ ಅಂತ ವಿಚಾರಿಸ್ತಾನೆ. ಹೌದು, ಸ್ವಲ್ಪ ಸಮಯದ ಮುಂಚೆ ಮಗಳು ಮನೆಗೆ ಬಂದ್ಲು ಅಂತ ಹೇಳ್ತಾಳೆ. ತನ್ನ ಮಗಳು ಮನೆಯಲ್ಲೇ ಇದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೂರ್ಯಗೆ ರಿಲ್ಯಾಕ್ಸ್ ಆಗುತ್ತೆ. ನಂತರ ತನ್ನ ಹೆಂಡತಿ ತುಂಬಾನೇ ಹೆದರಿಕೊಂಡಿರೋದನ್ನ ನೋಡಿ ಏನಾಯ್ತು, ಯಾಕೆ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ ಅಂತ ಕೇಳ್ತಾನೆ. ಶಾಂತಿ ಹೆದರಿಕೊಳ್ಳುತ್ತಲೇ ತನ್ನ ಗಂಡನನ್ನ ಕರೆದುಕೊಂಡು ಹೋಗಿ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾಳೆ. ಆ ವ್ಯಕ್ತಿ ಇವರ ಹಾಲ್ ನಲ್ಲಿ ಬಿದ್ದಿರ್ತಾನೆ. ಸೂರ್ಯ, ನೀನು ಮಗಳನ್ನ ಕರೆದುಕೊಂಡು ಹಾಲು ತೋರೋದಕ್ಕೆ ಅಂತ ಅಂಗಡಿಗೆ ಹೋಗಿದ್ದೆ ಅಲ್ವಾ? ಸ್ವಲ್ಪ ಸಮಯದ ನಂತರ ಮಗಳು ಮನೆಗೆ ವಾಪಸ್ ಬಂದ್ಲು. ಆಕೆ ಗೇಟ್ ಓಪನ್ ಮಾಡಿ ಒಳಗಡೆ ಬರ್ಬೇಕು ಅನ್ನೋಷ್ಟರಲ್ಲಿ ಆಕೆ ಹಿಂದೆ ಈ ವ್ಯಕ್ತಿ ಬಂದ. ನನಗೆ ಅನುಮಾನ ಬಂದು ಗೇಟ್ ಬಳಿ ಹೋಗುವಷ್ಟರಲ್ಲಿ ಈತ ನಮ್ಮ ಮಗಳ ಕತ್ತಿನಲ್ಲಿದ್ದ ಚಿನ್ನದ ಚೈನ್ ಅನ್ನ ಕಿತ್ತುಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ. ನಾನು ತಕ್ಷಣ ಹೋಗಿ ಮಗಳನ್ನ ಬಿಡಿಸಿಕೊಂಡು ಇವನನ್ನ ಹಿಂದಕ್ಕೆ ತಳ್ಳಿಬಿಟ್ಟೆ. ನಾನು ತಳ್ಳಿದ್ದಕ್ಕೆ ಇವನ ತಲೆಗೆ ಏಟಾಯ್ತು ಅನ್ಸುತ್ತೆ. ತುಂಬಾ ಹೊತ್ತಿಂದ ಈತ ಮೇಲೆ ಎದೊಳ್ತಾನೆ ಇಲ್ಲ, ಹೀಗೇನೆ ಮಲಗಿಕೊಂಡಿದ್ದಾನೆ ಅಂತ ಹೇಳ್ತಾಳೆ. ತಕ್ಷಣವೇ ಸೂರ್ಯ ಆತ ಬದುಕಿದ್ದಾನೋ ಸತ್ತಿದ್ದಾನೋ ಅಂತ ಚೆಕ್ ಮಾಡ್ತಾನೆ. ಶಾಕಿಂಗ್ಲಿ ಅವನ ಹಾರ್ಟ್ ಬೀಟ್ ಸ್ಟಾಪ್ ಆಗಿರುತ್ತೆ. ಆತ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೂರ್ಯ ಹಾಗೂ ಶಾಂತಿಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಶಾಂತಿ ಅಳುತ್ತಾ ತನ್ನ ಗಂಡನಿಗೆ, ಸೂರ್ಯ, ನಾನು ಇವನನ್ನ ಸಾಯಿಸ್ಲಿಲ್ಲ. ಈತ ಚೈನ್ ಸ್ನಾಚಿಂಗ್ ಮಾಡೋದಕ್ಕೆ ಬಂದಿದ್ದ. ನಾನು ಕೇವಲ ಹಿಂದಕ್ಕೆ ತಳ್ಳಿದೆ ಅಷ್ಟೇ. ನನಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನನ್ನ ಕಾಪಾಡು ಅಂತ ಅಳ್ತಾಳೆ. ಈಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಸೂರ್ಯ ಶಾಂತಿಗೆ ಹೀಗೆ ಹೇಳ್ತಾನೆ, ಶಾಂತಿ, ಇವನನ್ನ ಕೊಲೆ ಮಾಡಿದ್ದು ನಾನು, ನೀನಲ್ಲ. ಈ ವಿಷಯ ಹೊರಗಡೆ ಬಂದು ಯಾರೇ ಕೇಳಿದ್ರು ನಾನೀಗ ಏನನ್ನ ಹೇಳ್ತೀನೋ ಅದನ್ನೇ ಹೇಳ್ಬೇಕು. ಅಂಗಡಿಗೆ ನಾನು ಹಾಗೂ ಮಗಳು ಹಾಲು ತರೋದಕ್ಕೆ ಅಂತ ಹೋಗಿದ್ವಿ. ಮಗಳು ನನಗಿಂತ ಮುಂಚೆನೆ ಮನೆಗೆ ವಾಪಸ್ ಬಂದ್ಲು. ಆಕೆ ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗ ಈ ವ್ಯಕ್ತಿ ಬಂದು ಚೈನ್ ಸ್ನಾಚಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅಷ್ಟರಲ್ಲೇ ಮನೆಗೆ ಬಂದ ನಾನು ಇವನನ್ನ ಹಿಂದಕ್ಕೆ ತಳ್ಳಿಬಿಟ್ಟೆ. ಅದರಿಂದಾಗಿ ಈ ಕಳ್ಳ ಆನ್ ದ ಸ್ಪಾಟ್ ಸತ್ತು ಹೋದ. ಯಾರೇ ಕೇಳಿದ್ರು ನೀನು ಇದನ್ನೇ ಹೇಳ್ಬೇಕು, ಇದನ್ನ ಬಿಟ್ಟು ಬೇರೇನು ಕೂಡ ಹೇಳೋ ಆಗಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಆ ಕಳ್ಳನ ಜೇಬಿನಲ್ಲಿದ್ದ ಮೊಬೈಲ್ ರಿಂಗ್ ಆಗುತ್ತೆ. ಗಾಬರಿಯಾಗಿ ನಡುಗುತ್ತಿದ್ದ ಸೂರ್ಯ ಆ ಫೋನ್ ಅನ್ನ ಕಟ್ ಮಾಡೋದಕ್ಕೆ ಹೋಗಿ ಬೈ ಮಿಸ್ಟೇಕ್ ಆಗಿ ರಿಸೀವ್ ಮಾಡಿಬಿಡ್ತಾನೆ. ಆ ಕಡೆಯಿಂದ ಈ ಕಳ್ಳನ ಹೆಂಡತಿ ಮಾತನಾಡ್ತಿರ್ತಾಳೆ, ರೀ, ಎಲ್ಲಿದ್ದೀರಾ? ನೀವೆಲ್ಲ ಇದ್ರು ತಕ್ಷಣವೇ ಮನೆಗೆ ಹೊರಟು ಬನ್ನಿ. ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಜಗಳ ಮಾಡೋದಿಲ್ಲ. ನಮ್ಮ ಮಗಳು ನೀವು ಮನೆಯಿಂದ ಹೊರಟೋಗಿದ್ದನ್ನ ನೋಡಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತಕ್ಷಣವೇ ಮನೆಗೆ ಬನ್ನಿ ಅಂತ ಬೇಡಿಕೊಳ್ತಾಳೆ. ಆ ಕಳ್ಳನ ಹೆಂಡತಿಯ ಹಾಗೂ ಮಗಳ ಮಾತುಗಳನ್ನ ಕೇಳಿದ ಸೂರ್ಯ ಹಾಗೂ ಶಾಂತಿಗೆ ತುಂಬಾನೇ ದುಃಖ ಆಗುತ್ತೆ. ಯಾಕಂದ್ರೆ ಆ ಕಳ್ಳ ತನ್ನ ಮಗಳ ಟ್ರೀಟ್ಮೆಂಟ್ಗೆ ದುಡ್ಡಿಲ್ಲ ಅಂತ ಚೈನ್ ಸ್ನಾಚಿಂಗ್ ಮಾಡೋದಕ್ಕೆ ಬಂದಿದ್ದ ಅಂತ ಅವನ ಹೆಂಡತಿಯ ಮಾತುಗಳಿಂದ ಅರ್ಥ ಆಗುತ್ತೆ. ಎಂತ ಕೆಲಸ ಆಗಿ ಹೋಯ್ತು, ಅನ್ಯಾಯವಾಗಿ ಒಂದು ಫ್ಯಾಮಿಲಿ ನಮ್ಮಿಂದ ಹಾಳಾಗಿ ಹೋಯ್ತಲ್ಲ. ಇವನಿಗೂ ಕೂಡ ನಮ್ಮ ಹಾಗೇನೆ ಒಬ್ಬ ಚಿಕ್ಕ ಮಗಳಿದ್ದಾಳಲ್ಲ ಅಂತ ಇಬ್ಬರು ತುಂಬಾನೇ ಅಳ್ತಾರೆ. ನಂತರ ಸುಧಾರಿಸಿಕೊಂಡ ಸೂರ್ಯ ತನ್ನ ಹೆಂಡತಿಗೆ ಹೀಗೆ ಹೇಳ್ತಾನೆ, ಶಾಂತಿ, ನಿನ್ನೆ ರಾತ್ರಿ ನಿನ್ನ ಕಸಿನ್ ಅಶೋಕ್ ಬಂದಿದ್ದ. ಇವತ್ತು ಬೆಳಿಗ್ಗೆ ನಿನ್ನ ತಂದೆ ತಾಯಿ ನಿನ್ನನ್ನ ನೋಡೋದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ದ. ಸ್ವಲ್ಪ ಸಮಯದ ಮುಂಚೆ ಕಾಲ್ ಮಾಡಿದ್ದೆ. ಆತ ಅವರನ್ನ ಪಿಕಪ್ ಮಾಡೋದಕ್ಕೆ ರೈಲ್ವೆ ಸ್ಟೇಷನ್ ಬಳಿ ಹೋಗಿದ್ದಾನಂತೆ. ನೀನೊಂದು ಕೆಲಸ ಮಾಡು, ನಿನ್ನ ತಂದೆ ತಾಯಿ ಜೊತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರೋ. ನಾನು ಈ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ ನೋಡ್ತೀನಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಲ್ಲ ಸೂರ್ಯ, ನಾನು ಈ ಪರಿಸ್ಥಿತಿಯಲ್ಲಿ ನಿನ್ನನ್ನ ಬಿಟ್ಟು ಎಲ್ಲಿಗೋ ಹೋಗೋದಿಲ್ಲ. ಅಷ್ಟರಲ್ಲೇ ಇವರ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಗಾಬರಿಯಾದ ಸೂರ್ಯ ತಕ್ಷಣವೇ ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಬೆಡ್ರೂಮ್ ನಲ್ಲಿ ಮುಚ್ಚಿಡ್ತಾರೆ. ಹೆದರಿಕೊಳ್ಳುತ್ತಲೇ ನಿಧಾನಕ್ಕೆ ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಂಗಡಿಯ ಓನರ್ ಬಂದಿರ್ತಾನೆ. ಸೂರ್ಯ ಅಂಗಡಿಗೆ ಬಂದಾಗ ಮಗಳು ಕಾಣಿಸ್ತಿಲ್ಲ ಅಂತ ಹೇಳ್ದಲ್ಲ, ಸಿಕ್ಕದ್ಲ ಅಂತ ಕೇಳ್ತಾನೆ. ಹೌದು ಸರ್, ಸಿಕ್ಕದ್ಲು, ಮನೇಲೆ ಇದ್ಲು ಅಂತ ಹೇಳ್ತಾನೆ. ಅದಕ್ಕೆ ಆತ, ಸರಿ, ಈ ಪರ್ಸ್ ನಿಮ್ಮ ಬಿಲ್ಡಿಂಗ್ ನ ಗೇಟ್ ಬಳಿ ಬಿದ್ದಿತ್ತು. ಅಂಗಡಿಯಿಂದ ವಾಪಸ್ ಬರ್ತಿರುವಾಗ ಮೋಸ್ಟ್ಲಿ ನೀನೆ ಬೀಳಿಸಿಕೊಂಡಿರ್ಬೇಕು ನೋಡು ಅಂತ ಕೊಡ್ತಾನೆ. ಸ್ನೇಹಿತರೆ, ಅಂಗಡಿಯವನು ಕೊಟ್ಟ ಆ ಪರ್ಸ್ ಬೇರೆ ಯಾರ್ದು ಅಲ್ಲ, ಸೂರ್ಯನ ಮನೆಯಲ್ಲಿ ಕೊಲೆಯಾಗಿರುವ ಆ ಕಳ್ಳನದ್ದು. ಆ ಪರ್ಸ್ ಅನ್ನ ನೋಡ್ತಿದ್ದ ಹಾಗೆ ಸೂರ್ಯ ಗಾಬರಿ ಆಗ್ತಾನೆ. ಇವನ ಮುಖವನ್ನ ನೋಡಿದ ಅಂಗಡಿಯ ಓನರ್, ಸೂರ್ಯ ಏನಾಯ್ತು, ಯಾಕೋ ಟೆನ್ಷನ್ ಅಲ್ಲಿ ಇದೆಯಲ್ಲ ಅಂತ ವಿಚಾರಿಸ್ತಾನೆ. ಅದಕ್ಕೆ ಸೂರ್ಯ ಮ್ಯಾನೇಜ್ ಮಾಡ್ತಾ, ಏನಿಲ್ಲ ಸರ್, ನಿನ್ನೆ ರಾತ್ರಿ ಆ ಸಬ್ ಇನ್ಸ್ಪೆಕ್ಟರ್ ಜೊತೆ ಜಗಳ ಆಯ್ತಲ್ಲ, ಆತ ನಮ್ಮ ಬಗ್ಗೆ ಬೇರೆ ಬೇರೆ ಜನಗಳ ಬಳಿ ವಿಚಾರಿಸ್ತಿದ್ದಾನೆ. ನಮಗೇನಾದ್ರೂ ಆತ ತೊಂದರೆ ಕೊಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತೇನೆ. ಅದಕ್ಕೆ ಆತ ಹೇಳ್ತಾನೆ, ಸೂರ್ಯ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಮ್ಮ ಏರಿಯಾದಲ್ಲಿ ವರದರಾಜನ್ ಎಂಬ ಒಬ್ಬ ಫೇಮಸ್ ಲಾಯರ್ ಇದ್ದಾರೆ, ಅವರ ಬಳಿ ಹೋಗಿ ನನ್ನ ಹೆಸರನ್ನ ಹೇಳೋ, ನಿನ್ಗೇನೆ ತೊಂದರೆ ಬಂದ್ರು ಅವರು ನೋಡಿಕೊಳ್ತಾರೆ ಅಂತ ಹೇಳ್ತೇನೆ.
ಸ್ವಲ್ಪ ಸಮಯದ ನಂತರ ಸೂರ್ಯ ಸರಿ ಅಂತ ಆ ವರದರಾಜನ್ ಎಂಬ ಲಾಯರ್ನ ಮನೆಗೆ ಹೋಗ್ತಾನೆ. ವರದರಾಜ್ ಇವನನ್ನ ಮನೆಯ ಒಳಗಡೆ ಕೂರಿಸಿ ಕಾಫಿ ಕೊಡ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ ಈ ಸೂರ್ಯ ಆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಇನ್ಫಾರ್ಮ್ ಮಾಡದೆ, ಸರ್ ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ನೀವು ದಯವಿಟ್ಟು ನನ್ನ ಮನೆಗೆ ಬಂದ್ರೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ವರದರಾಜನ್ ಸೂರ್ಯನ ಮನೆಗೆ ಬರ್ತಾನೆ. ರೂಮ್ಗೆ ಕರೆದುಕೊಂಡು ಹೋಗಿ ಅಸತ್ತು ಹೋಗಿರುವ ಕಳ್ಳನನ್ನ ತೋರಿಸ್ತಾನೆ. ವರದರಾಜನ್ ಯಾರಿವನೋ ಯಾಕೆಗೆ ಮಲಗಿಕೊಂಡಿದ್ದಾನೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಸೂರ್ಯ ಹೆದರುತ್ತಲೇ, ಸರ್ ಈತ ನನ್ನ ಫ್ರೆಂಡ್ ಅಲ್ಲ, ಈತ ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ, ಆದ್ರೆ ಸರ್ ಈತ ಬದುಕಿಲ್ಲ, ಈತ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ವರದರಾಜನ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಏನೋ ಈ ವ್ಯಕ್ತಿ ಸತ್ತು ಹೋಗಿದ್ದಾನೆ, ಸೂರ್ಯ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮನೆಯಲ್ಲಿ ಡೆಡ್ ಬಾಡಿ ಇಟ್ಕೊಂಡು ನನ್ನನ್ನ ಇಲ್ಲಿಗೆ ಕರೆಸಿ ನನ್ನನ್ನು ಕೂಡ ಸಿಕ್ಕಿ ಹಾಕಿಸೋದಕ್ಕೆ ಟ್ರೈ ಮಾಡ್ತಿದ್ಯಾ? ಒಂದು ಕ್ಷಣ ಕೂಡ ನಾನು ಇಲ್ಲಿರೋದಿಲ್ಲ, ನಾನು ತಕ್ಷಣವೇ ಹೊರಟು ಹೋಗ್ತೀನಿ ಅಂತ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ತಕ್ಷಣ ಸೂರ್ಯ ವರದರಾಜನನ್ನ ಸ್ಟಾಪ್ ಮಾಡಿ, ಸರ್ ದಯವಿಟ್ಟು ನನ್ನ ಮಾತನ್ನ ಕೇಳಿ, ನಾನು ಅಂಗಡಿಗೆ ಹೋಗಿ ವಾಪಸ್ ಬರ್ತಿದ್ದಾಗ ಈತ ಗೇಟ್ ನ ಬಳಿ ನನ್ನ ಮಗಳ ಚೈನ್ ಸ್ನಾಚಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನಾನು ಇವನನ್ನ ಹಿಂದಕ್ಕೆ ತಳ್ದೆ ಅಷ್ಟೇ, ಕೆಳಗಡೆ ಬಿದ್ದ ಈತ ಸತ್ತು ಹೋದ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಾಂತಿ, ಇಲ್ಲ ಸರ್ ಸೂರ್ಯ ಈ ಕೊಲೆಯನ್ನ ಮಾಡಿಲ್ಲ, ನಾನು ಮಾಡಿದ್ದು ಅಂತ ಒಪ್ಪಿಕೊಳ್ತಾಳೆ. ಇವರಿಬ್ಬರು ನಾನು ಕೊಲೆ ಮಾಡಿದೆ ಅಂತ ಒಪ್ಪಿಕೊಳ್ತಿರೋದನ್ನ ನೋಡಿ ವರದರಾಜನ್ಗೆನೆ ಕನ್ಫ್ಯೂಸ್ ಆಗುತ್ತೆ. ಕೊನೆಗೆ ಸೂರ್ಯನೇ ಈ ವ್ಯಕ್ತಿಯನ್ನ ಸಾಯಿಸಿದ್ದು ತನ್ನ ಹೆಂಡತಿ ಶಾಂತಿ ಅಂತ ಒಪ್ಪಿಕೊಳ್ತಾನೆ. ಈಗ ಇವರಿಬ್ಬರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ವರದರಾಜನ್ ಒಂದು ಐಡಿಯಾ ಕೊಡ್ತಾನೆ. ತಕ್ಷಣ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ರೂವ್ ಆಗಿ, ಬೆಳಗಿನ ಜಾವ ಮಗಳ ಕತ್ತಿನಲ್ಲಿದ್ದ ಚೈನ್ ಅನ್ನ ಈ ಕಳ್ಳತನ ಮಾಡೋದಕ್ಕೆ ಟ್ರೈ ಮಾಡ್ದ. ಆಗ ಇಬ್ಬರು ಸೇರಿ ಇವನನ್ನ ಹಿಂದಕ್ಕೆ ತಳ್ಳಿಬಿಟ್ರಿ, ಬೈ ಆಕ್ಸಿಡೆಂಟ್ಲಿ ಆತ ಸತ್ತು ಹೋದ ಅಂತ ಸ್ಟೇಟ್ಮೆಂಟ್ ಕೊಡಿ. ಅದಕ್ಕೂ ಮುಂಚೆ ಈ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾನೆ. ಸರಿ ಅಂತ ತಕ್ಷಣವೇ ಶಾಂತಿ ಹಾಗೂ ಸೂರ್ಯ ಆ ಡೆಡ್ ಬಾಡಿಯನ್ನ ಹೊರಗಡೆ ತರೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರಸ್ತೆಯಲ್ಲಿ ಯಾರಾದ್ರೂ ಒಬ್ರು ಓಡಾಡ್ತಲೇ ಇರ್ತಾರೆ. ಈಗ ವರದರಾಜನ್ ಹೀಗೆ ಹೇಳ್ತಾನೆ, ನೀವಿಬ್ರು ಒಂದು ಕೆಲಸ ಮಾಡಿ, ಡೆಡ್ ಬಾಡಿಯನ್ನ ಮನೆಯಲ್ಲೇ ಬಿಟ್ಟು ತಕ್ಷಣವೇ ಪೊಲೀಸರಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ. ನಾನೀಗ ಮನೆಗೆ ಹೋಗ್ತೀನಿ, ಪೊಲೀಸರು ಬರ್ತಿದ್ದ ಹಾಗೆ ನಾನು ಕೂಡ ಇಲ್ಲಿಗೆ ಬರ್ತೀನಿ. ಒಂದು ವೇಳೆ ಪೊಲೀಸರು ಇಲ್ಲಿಗೆ ಬಂದಾಗ ನಾನು ಕೂಡ ಇಲ್ಲೇ ಇದ್ರೆ ನನ್ನ ಮೇಲೂ ಕೂಡ ಬರುತ್ತೆ. ನಾನೀಗ ಹೊರಡ್ತೀನಿ ಅಂತ ಹೇಳ್ತಿರುವಾಗ್ಲೇ ಮತ್ತೆ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಶಾಂತಿ ಹಾಗೂ ಸೂರ್ಯ ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಮತ್ತೆ ಬೆಡ್ರೂಮ್ ನಲ್ಲಿ ಮುಚ್ಚಿಡ್ತಾರೆ. ಸೂರ್ಯ ಹೆದರಿಕೊಳ್ಳುತ್ತಲೇ ಮನೆಯ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಆ ಸಬ್ ಇನ್ಸ್ಪೆಕ್ಟರ್ ಬಂದಿರ್ತಾನೆ. ಆ ಸಬ್ ಇನ್ಸ್ಪೆಕ್ಟರ್ ನನ್ನ ನೋಡ್ತಿದ್ದ ಹಾಗೆ ಸೂರ್ಯಗೆ ಒಂದೇ ಸರಿ ಗಾಬರಿಯಾಗಿ ಬಿಡುತ್ತೆ. ಸೂರ್ಯ ಹೆದರಿಕೊಳ್ಳುತ್ತಲೇ ಏನ್ ವಿಷಯ ಸರ್ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ನಗುತ್ತಾ, ನಿನ್ನೆ ರಾತ್ರಿ ಕಂಪ್ಲೇಂಟ್ ಇದ್ರೇನೆ ಆಕ್ಷನ್ ತಗೋಬೇಕು ಅಂತ ರೂಲ್ಸ್ ಮಾತಾಡಿದ್ರಲ್ಲ, ಈಗ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೇನೆ ಬಂದಿದ್ದೀನಿ ಅಂತ ವಿಚಿತ್ರವಾಗಿ ನಗ್ತಾನೆ. ಈ ಸಬ್ ಇನ್ಸ್ಪೆಕ್ಟರ್ ನ ಮಾತುಗಳನ್ನ ಕೇಳಿದ ವರದರಾಜನ್ಗೆ ಶಾಕ್ ಆಗುತ್ತೆ. ಒಂದು ವೇಳೆ ಈ ಪೊಲೀಸರಿಗೆ ಏನಾದ್ರೂ ಇವರ ಮನೆಯಲ್ಲಿ ಸತ್ತಿರುವ ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗಿ ಹೋಯ್ತಾ ಅಂತ ಟೆನ್ಷನ್ ಆಗ್ತಾನೆ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ್ಲೇ ಆ ಸಬ್ ಇನ್ಸ್ಪೆಕ್ಟರ್ ಇದ್ದಕ್ಕಿದ್ದ ಹಾಗೆ ಮನೆ ಒಳಗಡೆ ಬಂದು ಬಿಡ್ತಾನೆ. ನಿನ್ನ ಹೆಂಡತಿ ಶಾಂತಿಯಲ್ಲಿ ಕಾಣಿಸ್ತಿಲ್ವಲ್ಲ, ನಿನ್ನೆ ರಾತ್ರಿ ನಾವು ಬಂದಾಗ ಕಾನ್ಸ್ಟೇಬಲ್ ಬಳಿ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡಿದ್ಲಲ್ವಾ, ನಂತರ ನೀನು ನೋಡಿದ್ರೆ ನಿನ್ಗೆ ಲಾಯರ್ಗಳು MLAಗಳು ಪರಿಚಯ ಇದ್ದಾರೆ ಅಂತ ಹೇಳ್ದಲ್ವಾ, ಎಲ್ಲಿ ಕಾಲ್ ಮಾಡು, ಯಾವ ಲಾಯರ್ಗೆ ಯಾವ MLAಗೆ ಕಾಲ್ ಮಾಡ್ತೀಯೋ ನೋಡ್ತೀನಿ ಅಂತ ಹೇಳ್ತಾನೆ. ಮೊದಲೇ ಟೆನ್ಷನ್ ನಲ್ಲಿದ್ದ ಸೂರ್ಯ ಸಾರಿ ಕೇಳ್ತಾ, ಸರ್ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ, ನಮಗೆ ತೊಂದರೆ ಕೊಡ್ತಿದ್ರಲ್ಲ ಅಂತ ನಾನು ಆ ರೀತಿ ಸುಳ್ಳನ್ನ ಹೇಳ್ದೆ, ನನ್ಗೆ ನಿಜವಾಗಿಯೂ ಯಾವ ಲಾಯರ್ ಆಗ್ಲಿ MLA ಆಗ್ಲಿ ಪರಿಚಯ ಇಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ, ಇನ್ನೊಮ್ಮೆ ನಾನು ಪೊಲೀಸರ ಜೊತೆ ಈ ರೀತಿ ಮಾತನಾಡೋದಿಲ್ಲ ಅಂತ ಬೇಡಿಕೊಳ್ತಾನೆ. ಆಗ ಅಲ್ಲೇ ಇದ್ದ ವರದರಾಜನ್ ಹೀಗೆ ಹೇಳ್ತಾನೆ, ಸರ್ ಏನೋ ಇವರಿಬ್ಬರಿಗೆ ಬೈ ಮಿಸ್ಟೇಕ್ಲಿ ನೀವ್ಯಾರು ಅಂತ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡಿದ್ದಾರೆ. ಶಾಂತಿಯ ತಂದೆ ತಾಯಿ ಇವರಿಬ್ಬರು ಮದುವೆಯಾಗಿ 7 ವರ್ಷಗಳ ನಂತರ ಇವರನ್ನ ನೋಡೋದಕ್ಕೆ ಅಂತ ಬರ್ತಿದ್ದಾರಂತೆ, ದಯವಿಟ್ಟು ನೀವೀಗ ಇಲ್ಲಿಂದ ಹೊರಟು ಹೋಗಿ, ಅವರು ಬಂದಾಗ ನೀವು ಮನೆಯಲ್ಲಿರೋದನ್ನ ನೋಡಿದ್ರೆ ತಪ್ಪು ತಿಳಿದುಕೊಳ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಈಗೋಯಿಸ್ಟಿಕ್ ಸಬ್ ಇನ್ಸ್ಪೆಕ್ಟರ್ ನಗುತ್ತಾ ಹೀಗೆ ಹೇಳ್ತಾನೆ, ಓಹೋ ಶಾಂತಿಯ ತಂದೆ ತಾಯಿ ಮನೆಗೆ ಬರ್ತಿದ್ದಾರೆ, ಅವರು ಮನೆಗೆ ಬರ್ಲಿ, ಅವರನ್ನ ನೋಡಿಕೊಂಡೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ನಂತರ ಅಲ್ಲೇ ನಿಂತಿದ್ದ ಶಾಂತಿಯನ್ನ ನೋಡಿ, ನೆನ್ನೆ ರಾತ್ರಿ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾತಾಡ್ತಿದ್ದಲ್ಲ, ಈಗೇನಾಯ್ತು ಹೆದರಿಕೊಂಡು ಸುಮ್ಮನೆ ನಿಂತಿದ್ಯಲ್ಲ ಅಂತ ಕೇಳ್ತಾನೆ. ಮೊದಲೇ ಹೆದರಿಕೊಂಡಿದ್ದ ಶಾಂತಿ ಕೂಡ ಅಳುತ್ತಾ, ಸರ್ ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ, ನೀವ್ಯಾರು ಅಂತ ನಿಜವಾಗಿಯೂ ನಮ್ಮಿಬ್ಬರಿಗೆ ಗೊತ್ತಿರ್ಲಿಲ್ಲ, ಇನ್ ಮುಂದೆ ಈ ರೀತಿಯೆಲ್ಲ ಆಗೋದಿಲ್ಲ ಅಂತ ಅಳುತ್ತಾ ಬೇಡಿಕೊಳ್ತಾಳೆ. ಆಗ ವರದರಾಜನ್, ಸರ್ ಇವರಿಬ್ಬರು ಇಷ್ಟೊಂದು ಬೇಡಿಕೊಳ್ತಿದ್ರು, ನೀವು ಹೀಗೆಲ್ಲ ನಡೆದುಕೊಳ್ಳೋದು ತಪ್ಪು, ಅಷ್ಟಕ್ಕೂ ನಿಮಗೆ ಬಂದಿರುವ ಕಂಪ್ಲೇಂಟ್ ಆದ್ರೂ ಏನು ಸರ್ ಅಂತ ಕೇಳ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನಂದ್ರೆ, ಬೆಳಗಿನ ಜಾವ ಸೂರ್ಯ ಒಬ್ಬ ಆಟೋದವನನ್ನ ಹಿಂದಕ್ಕೆ ನೂಕಿ ಕೆಳಗಡೆ ಬೀಳಿಸಿದ್ದ ಅಲ್ವಾ, ಆಟೋದವನು ಹೋಗಿ ಸೂರ್ಯ ನನ್ನ ಮೇಲೆ ಹಲ್ಲೆ ಮಾಡ್ದ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಈ ಸಬ್ ಇನ್ಸ್ಪೆಕ್ಟರ್ ಮನೆಗೆ ಬಂದಿರೋದು ಆಟೋದವನ ವಿಚಾರಕ್ಕೆ ಅಂತ ಗೊತ್ತಾಗಿ ಶಾಂತಿ, ಸೂರ್ಯ ಹಾಗೂ ವರದರಾಜನ್ಗೆ ಸಮಾಧಾನ ಆಗುತ್ತೆ. ನಂತರ ವರದರಾಜನ್ ಸಬ್ ಇನ್ಸ್ಪೆಕ್ಟರ್ಗೆ, ಸರ್ ದಯವಿಟ್ಟು ಈ ವಿಷಯವನ್ನ ದೊಡ್ಡದು ಮಾಡ್ಬಿಡಿ, ಈ ಕೇಸನ್ನ ಸೆಟಲ್ಮೆಂಟ್ ಮಾಡಿ ಮುಗಿಸಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಆ ಸಬ್ ಇನ್ಸ್ಪೆಕ್ಟರ್, ಸರಿ 2 ಲಕ್ಷ ಕೊಟ್ರೆ ಈ ಕೇಸನ್ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾನೆ.
ಅದೇ ಸಮಯಕ್ಕೆ ಮನೆಯ ಡೋರ್ ಬೆಲ್ ಮತ್ತೆ ರಿಂಗ್ ಆಗುತ್ತೆ. ಯಾರು ಅಂತ ಹೋಗಿ ನೋಡಿದ್ರೆ ಸೂರ್ಯನ ನೇಬರ್ ಆಗಿರುವ ಶಂಕರ್ ಬಂದಿರ್ತಾನೆ. ವರದರಾಜನ್ ಕಣ್ಸನ್ನೆಯಲ್ಲೇ ಆ ಶಂಕರ್ಗೆ ತಕ್ಷಣ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆದ್ರೆ ಇವನ ಕಣ್ಸನ್ನೆಯನ್ನ ಅರ್ಥ ಮಾಡಿಕೊಳ್ಳದೆ ಆ ಶಂಕರ್ ಹೀಗೆ ಹೇಳ್ತಾನೆ, ಸರ್ ನಿನ್ನೆ ರಾತ್ರಿ ಲೋಕಲ್ ಪೊಲೀಸ್ ಸ್ಟೇಷನ್ ನ ಆರೋಗ್ಯಂಟ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಇಲ್ಲಿಗೆ ಬಂದಿದ್ರು. ನಮಗೆ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ನಾವು ಬಿಲ್ಡಿಂಗ್ ನವರೆಲ್ಲ ಸೇರಿ ಅವರಿಗೆ ಲಾ ಪಾಯಿಂಟ್ಸ್ ಹಾಕಿ ಇಲ್ಲಿಂದ ಓಡಿಸಿ ಬಿಟ್ವಿ ಅಂತ ಬಿಲ್ಡಪ್ ಕೊಡ್ತಾನೆ. ಒಳಗಡೆ ಬಂದು ನೋಡಿದಾಗ ಸಬ್ ಇನ್ಸ್ಪೆಕ್ಟರ್ ಕೂತಿರೋದನ್ನ ನೋಡಿ ಶಂಕರ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಈಗ ಈ ಶಂಕರ್ ಹೇಳಿದ ಮಾತುಗಳನ್ನ ಕೇಳಿಸಿಕೊಂಡಿದ್ದ ಸಬ್ ಇನ್ಸ್ಪೆಕ್ಟರ್ಗೆ ಮತ್ತಷ್ಟು ಈಗ ಹೊರಟಾಗುತ್ತೆ. ನಿನ್ನೆ ರಾತ್ರಿ ಟೆರಸ್ ನ ಮೇಲೆ ಯಾರ್ಯಾರೋ ಪಾರ್ಟಿ ಮಾಡ್ತಿದ್ರೋ ಅವರೆಲ್ಲರೂ ಕೂಡ ತಕ್ಷಣವೇ ಇಲ್ಲಿಗೆ ಬರಬೇಕು. ಎಲ್ಲರೂ ಸೇರಿ ನನಗೆ ಸಾರಿ ಹೇಳಿದ ನಂತರವೇ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಸೂರ್ಯ ಹಾಗೂ ಶಂಕರ್ ಹೋಗಿ ಬಿಲ್ಡಿಂಗ್ ನಲ್ಲಿದ್ದ ಎಲ್ಲರನ್ನ ಕರೆದುಕೊಂಡು ಬರ್ತಾರೆ. ವಯಸ್ಸಾದವರು ಹಾಗೂ ಮಕ್ಕಳು ಅಂತ ಕೂಡ ನೋಡದೆ ಅವರ ಬಳಿ ಕೂಡ ಸಾರಿ ಕೇಳಿಸಿಕೊಂಡು ಸಿಟ್ ಅಪ್ ಸಿಟ್ ಡೌನ್ ಮಾಡಿಸ್ತಾನೆ. ಇದನ್ನೆಲ್ಲ ನೋಡಿ ವರದರಾಜನ್ಗೆ ಕೋಪ ಬಂದು ಈತ ತಂದಿದ್ದ ಕಂಪ್ಲೇಂಟ್ ಪೇಪರ್ ಅನ್ನ ನೋಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಅದೊಂದು ಫೇಕ್ ಕಂಪ್ಲೇಂಟ್ ಆಗಿರುತ್ತೆ. ಅಂದ್ರೆ ಆಟೋ ಡ್ರೈವರ್ ರಿಟರ್ನ್ ಕಂಪ್ಲೇಂಟ್ ಅನ್ನ ಕೊಟ್ಟು FIR ಅನ್ನೇ ಮಾಡಿಸಿರೋದಿಲ್ಲ. ಅಷ್ಟರಲ್ಲಿ ಅಲ್ಲಿದ್ದ ಒಬ್ಬ ಹುಡುಗ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ತಿರೋದನ್ನ ಸಬ್ ಇನ್ಸ್ಪೆಕ್ಟರ್ ಅಬ್ಸರ್ವ್ ಮಾಡ್ತಾನೆ. ಇದನ್ನ ನೋಡಿದ ಸಬ್ ಇನ್ಸ್ಪೆಕ್ಟರ್ಗೆ ಪಿತ್ತ ನೆತ್ತಿಗಿರುತ್ತೆ. ತಕ್ಷಣವೇ ಆ ಹುಡುಗನ ಬಳಿದ ಮೊಬೈಲ್ ಅನ್ನ ಕಿತ್ತುಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಆ ಹುಡುಗ, ಸರ್ ನನ್ನನ್ನೇನಾದ್ರೂ ಹಿಡಿದುಕೊಳ್ಳೋದಕ್ಕೆ ಬಂದ್ರೆ ಈ ವಿಡಿಯೋವನ್ನ ತಕ್ಷಣವೇ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪಬ್ಲಿಷ್ ಮಾಡಿಬಿಡ್ತೀನಿ ಅಂತ ಹೆದರ್ಸ್ತಾನೆ. ಇದೇ ಗಡಿಬಿಡಿಯಲ್ಲಿ ಆ ಹುಡುಗ ಇವರು ಡೆಡ್ ಬಾಡಿ ಇಟ್ಟಿದ್ದ ಬೆಡ್ರೂಮ್ ನ ಒಳಗಡೆ ಹೋಗಿ ಬಿಡ್ತಾನೆ. ಆಬ್ವಿಯಸ್ಲಿ ಆ ಹುಡುಗನನ್ನ ಹಿಡಿಯೋದಕ್ಕೆ ಅಂತ ಸಬ್ ಇನ್ಸ್ಪೆಕ್ಟರ್ ಕೂಡ ಆ ಬೆಡ್ರೂಮ್ ನ ಒಳಗಡೆ ಹೋಗಿ ಬಿಡ್ತಾನೆ. ಹೀಗೆ ಮೊಬೈಲ್ ಅನ್ನ ಕಿತ್ತುಕೊಳ್ಳೋದಕ್ಕೆ ಅಂತ ಹೋಗಿ ಸಬ್ ಇನ್ಸ್ಪೆಕ್ಟರ್ ಆ ಡೆಡ್ ಬಾಡಿ ಮೇಲೆನೆ ಬಿದ್ದು ಬಿಡ್ತಾನೆ. ನೋಡಿದ್ರೆ ಈಗೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಇವರೆಲ್ಲ ಸತ್ತು ಹೋಗಿದ್ದಾನೆ ಅಂತ ಅಂದುಕೊಂಡಿದ್ದ ಆ ಕಳ್ಳ ಸತ್ತೇ ಇರೋದಿಲ್ಲ. ಸಬ್ ಇನ್ಸ್ಪೆಕ್ಟರ್ ತನ್ನ ಮೇಲೆ ಬೀಳ್ತಿದ್ದ ಹಾಗೆ ಎಚ್ಚರವಾಗಿ ಆ ಕಳ್ಳ ಅಲ್ಲಿಂದ ಓಡಿಬಿಡ್ತಾನೆ. ಆ ಕಳ್ಳ ಸತ್ತಿಲ್ಲ ಬದುಕೇ ಇದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೂರ್ಯ, ಶಾಂತಿ ಹಾಗೂ ವರದರಾಜನ್ಗೆ ಫುಲ್ ರಿಲೀಫ್ ಆಗುತ್ತೆ. ಮತ್ತೊಂದು ಕಡೆ ಸಬ್ ಇನ್ಸ್ಪೆಕ್ಟರ್ ಆ ಹುಡುಗನ ಬಳಿ ಇದ್ದ ಮೊಬೈಲ್ ಅನ್ನ ಈಸ್ಕೊಂಡು ಚೆಕ್ ಮಾಡ್ತಾನೆ. ಆ ಹುಡುಗ ಅಷ್ಟರಲ್ಲೇ ತನ್ನ ಫ್ರೆಂಡ್ಗೆ ತಾನು ರೆಕಾರ್ಡ್ ಮಾಡಿಕೊಂಡಿದ್ದ ವಿಡಿಯೋವನ್ನ ಸೆಂಡ್ ಮಾಡಿಬಿಟ್ಟಿರ್ತಾನೆ. ಈಗ ವರದರಾಜನ್ಗೆ ಕೋಪ ಬಂದು ಫೇಕ್ ಕಂಪ್ಲೇಂಟ್ ಅನ್ನ ತೋರಿಸಿ ಜನಗಳಿಗೆ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಿನ್ನ ಕೆಲಸ ಹೋಗುವ ಹಾಗೆ ಮಾಡಿಬಿಡ್ತೀನಿ. ಬಿಲ್ಡಿಂಗ್ ನ ಜನಗಳಿಗೆ ಹೇಗೆಲ್ಲ ತೊಂದರೆ ಕೊಟ್ಟೋ ಅದೇ ರೀತಿ ನೀನು ಕೂಡ ಸಾರಿ ಕೇಳಿ ಸಿಟ್ ಅಪ್ ಹಾಗೂ ಸಿಟ್ ಡೌನ್ ಮಾಡುವಂತ ಪನಿಷ್ಮೆಂಟ್ ಕೊಡ್ತಾನೆ. ಬೇರೆ ದಾರಿ ಇಲ್ಲದೆ ಆ ಕಾನ್ಸ್ಟೇಬಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಇವರು ಹೇಳಿದ ಹಾಗೆ ಮಾಡ್ತಾರೆ. ಇನ್ಯಾವತ್ತೂ ಕೂಡ ಜನಗಳಿಗೆ ಸುಖ ಸುಮ್ಮನೆ ತೊಂದರೆ ಕೊಡೋದಿಲ್ಲ, ದಯವಿಟ್ಟು ಆ ವಿಡಿಯೋವನ್ನ ಪಬ್ಲಿಷ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ನಂತರ ಅಲ್ಲಿಂದ ಹೋಗ್ತಾರೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಶಾಂತಿಯ ತಂದೆ ತಾಯಿ 7 ವರ್ಷಗಳ ನಂತರ ಇವರಿಬ್ಬರನ್ನ ನೋಡೋದಕ್ಕೆ ಅಂತ ಬರ್ತಾರೆ. ತನ್ನ ತಂದೆ ತಾಯಿ ನಿಜವಾಗಿಯೂ ಬಂದಿರೋದನ್ನ ನೋಡಿದ ಶಾಂತಿ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.